ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಗಾಯ್ಸ್. ಇವತ್ತು ನಾವು ಎಲ್ಲಿ ಬಂದೀವಿ ಅಂದರೆ ಬನ್ನೇರುಘಟ್ಟ ಜೂ ಬಂದೀವಿ. ಬನ್ನೇರುಘಟ್ಟ ಜೂ ಬಂದು ಏನೋ ಮನ್ಸಿಗೆ ಒಂಥರ ಶಾಂತಿ. ಓ ಮೈ ಗಾಡ್, ಸಿಂಹ ಇರೋದು ಆ ಕಡೆ. ಅದ್ರ ಗರ್ಜನೆ ಸೌಂಡ್ ಆಯ್ತಲ್ಲ, ಇಲ್ಲಿ ಎಂಟ್ರಿ ಸೌಂಡ್ ಬರ್ತದೆ. ಸಿಂಹ ಗರ್ಜನೆ, ಕಾಡಿನ ರಾಜ. ಗಾಯ್ಸ್ ಚಿರತೆ ನಮ್ಮನೆ ನೋಡ್ತಾ ಇದೆ. ಇಲ್ಲ ಸ್ವಲ್ಪ ಆದರೆ ಇನ್ನೊಂದು ಚಿರತೆ ನೋಡ್ತಾ ಇದ್ರೆ ನಮ್ಮನ್ನೇ ಬಡದು ಬಾಯಿ ಹಾಕೊಂಡ್ಬಿಡ್ತಿತ್ತು ಚಿರತೆ. ಆದರೆ ನಾವು ಅಲ್ಲಿಂದ ಓಡ್ ಬಂದ್ಬಿಟ್ಟು ಗಾಯ್ಸ್ ಇವಾಗ ಚಿರತೆ ಮತ್ತು ನೀಲ್ಗಾಯಿ ಮತ್ತು ಜಿರಾಫ್ ನೋಡ್ತೀವಿ. ಇವಾಗ ಸಿಂಹ ಮತ್ತು ಹುಲಿನ ನೋಡ್ಕೊಂಡು ಹೋಗ್ತಾ ಇದೀವಿ. ಕರಡಿನೂ ಐತೆ, ಈ ಸೈಡ್ ಐತೆ ನೋಡಿ. ಅಲ್ಲಿ ಬೋರ್ಡ್ ಹಾಕವ್ರೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ. ಸಿಂಹ, ಕರಡಿ, ಹುಲಿನ ನೋಡೋಕೆ ಹೋಗ್ತಾ ಇದ್ದೀವಿ. ಬೋರ್ಡ್ ಐತೆ ನೋಡಿ ಇಲ್ಲಿ ಕೆಳಗಡೆ. ಈ ಕಡೆ ಮೇಲಿಂದ ಈ ಕಡೆ ಡೌನ್ಗೆ ಬರಬೇಕು. ಬೋರ್ಡ್ ಹಾಕವ್ರೆ, ಇಲ್ಲಿಂದನೇ ಐತೆ ನೋಡಿ. ಈ ಸೈಡು ಏನೋ ಪಾರ್ಕ್ ಐತೆ, ಈ ಸೈಡ್ ಐತೆ. ಇವಾಗ ಈಗ ಬೋರ್ಡ್ ಹಾಕೋರು ನೋಡಿ. ಹುಲಿ ಕರಡಿ ಎರಡಿದೆ. ಸಿಂಹ ಯಾವ ಕಡೆ ಅಂತ ಸಿಗ್ತಾ ಇಲ್ಲ. ಇನ್ನೂ ಒಳಗಡೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಮೇಲಿಂದ ಎಲ್ಲ ಒಂದು 2-3 ಪ್ರಾಣಿಗಳನ್ನ ನೋಡ್ಕೊಂಡು ಬಂದೀವಿ. ಇವಾಗ ಹುಲಿನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹುಲಿ ಎಲ್ಲಿ ಕುಂತದ್ದು ನರಸಿಂಹರಾಜು ಬಳ್ಳಾಪುರ. ಹುಲಿ ಇಲ್ಲೇ ಆಯ್ತು ಗಾಯ್ಸ್. ಫೈನಲಿ ಹುಲಿ ಹತ್ರ ಬಂದ್ಬಿಟ್ವಿ. ಗಲ ಗಾಯ್ಸ್. ಅಲ್ಲಿ ಹುಲಿ ನೋಡಿ ಹೆಂಗೆ ಕುಂತ್ಕೊಂಡಿದೆ ಅಂತ. ಒಂದು ಹುಲಿ ಓಡಾಡ್ತೈತೆ, ಇನ್ನೆರಡು ಮುಖ ನೋಡ್ತಾ ಇದ್ದಾರೆ. ಹುಲಿ ನೋಡ್ತೀವಿ ಇವಾಗ. ಓ ಮೈ ಗಾಡ್, ಏನೋ ಸೌಂಡ್ ಮಾಡ್ತೈತೆ ಅಲ್ಲಿ. ಏನಾಯ್ತು ಅದು ಸೌಂಡ್ ಹೆಂಗೆ ಮಾಡ್ತಾವೆ? ಮಾವು ಮಾಡ್ತೈತೆ ಗಾಯ್ಸ್. ಮೋಸ್ಟ್ಲಿ ಸಿಂಹ ಸಿಂಹನೇ ಇರ್ಬೋದು ಅನ್ಸುತ್ತೆ. ಆ ಥರ ಸೌಂಡ್ ಮಾಡ್ತೈತೆ. ಹೌ ಅಂತ ಮಾಡ್ತೈತೆ. ಓ ಮೈ ಗಾಡ್, ಬ್ಲ್ಯಾಕ್ ಕರಡಿ ಗಾಯ್ಸ್, ಬ್ಲ್ಯಾಕ್ ಕರಡಿ. ನಮಸ್ತೆ ನಮಸ್ತೆ ಗಾಯ್ಸ್. ಬ್ಲ್ಯಾಕ್ ಕರಡಿ ನೋಡಿ ಇಲ್ಲಿ. ಬ್ಲ್ಯಾಕ್ ಕರಡಿ ಬೋರ್ಡು ಹಾಕೋರು ನೋಡಿ. ಏಷ್ಯಾ ಕಪ್ ಏಷ್ಯಾಟಿಕ್ ಬ್ಲ್ಯಾಕ್ ಬಿಯರ್ ಅಂತೆ. ಅಲ್ಲಿ ಇನ್ನೂ ಮರಿಗಳನ್ನು ಇರ್ಬೋದು ಅನ್ಸುತ್ತೆ. ಅಲ್ಲಿ ಮರಿಗಳು ಇದ್ದಾವೆ. ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ಬೋದು ನೋಡಿ. ಮರಿಗಳು ಕೂಡ ಇದೆ. ಇದು ಸ್ವಲ್ಪ ದೊಡ್ಡದಿರ್ಬೋದು ಅಂತ. ಇದು ದೊಡ್ಡ ಕರಡಿ ಇರ್ಬೋದು ಅನ್ಸುತ್ತೆ. ಅಲ್ಲಿ ಆ ಕಡೆ 2 ಮರಿಗಳಿದ್ದಾವೆ. ಬ್ಲ್ಯಾಕ್ ಕರಡಿ ಕೂಡ ಸ್ವಲ್ಪನೇ ಕಾಣಿಸ್ತದೆ, ಜಾಸ್ತಿ ಕಾಣಿಸ್ತಾ ಇಲ್ಲ. ಇನ್ನೂ ಇರ್ಬೋದು ಅನ್ಸುತ್ತೆ, ಒಳಗಡೆ ಮಲ್ಕೊಂಡಿರ್ಬೋದು ಅನ್ಸುತ್ತೆ. ಅಲ್ಲಿ ಆ ಸೈಡ್ ಕೇಜಲ್ಲಿ ಜಾಸ್ತಿ ಕರಡಿಗಳಿದೆ. ಇಲ್ಲಿದೆ ಯಾಕೋ ಹೊರಗಡೆ ಬಂದಿದೆ ಇದು ವಾಕಿಂಗ್ ಮಾಡೋಕ್ಕೆ. ಕೇಜಲ್ಲಿ ಜಾಸ್ತಿ ಕರಡಿಗಳಿದ್ದಾವೆ. ಈ ಅಣ್ಣ ಮಾತ್ರ ಹೊರಗಡೆ ವಾಕಿಂಗ್ ಮಾಡೋಕ್ಕೆ ಬಂದಾನೆ. ಉಳಿದಿದ್ದೆಲ್ಲ ಕೇಜಲ್ಲಿ ಆಟ ಆಡ್ತಾ ಇದ್ದಾವೆ. ಇದು ಒಂದೇ ಕರಡಿ ಕಾಣಿಸ್ತಾ ಇರೋದು ಹೊರಗಡೆ. ಬಾ ಗೈಸ್, ಇವಾಗ ಕರಡಿಗೆ ನಮಸ್ತೆ ಎಲ್ಲ ಮಾಡ್ದಂಗೆ ಐತಿ. ಇವಾಗ ಕರಡಿ ಆದಮೇಲೆ ಮತ್ತೇನು ಸಿಗುತ್ತೋ ಗೊತ್ತಿಲ್ಲ. ಇವಾಗ ನೋಡೋಣ. ಕರಡಿ ಆದಮೇಲೆ ಬ್ಲ್ಯಾಕ್ ಕರಡಿ ನೋಡಿದ್ವಿ. ಇವಾಗ ಬೇರೆ ಪ್ರಾಣಿ ಯಾವ್ದು ಸಿಗುತ್ತೋ ಅಂತ ಇವಾಗ ಹೋಗೋಣ. ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲೇನೋ ಡ್ರಿಂಕಿಂಗ್ ವಾಟರ್ ಐತೆ. ಡ್ರಿಂಕಿಂಗ್ ವಾಟರ್ ಮಾಡ್ಬೋದು. ಏಮು ಐತೆ ಗಾಯ್ಸ್. ಏಮು ಎಲ್ಲೈತೆ ಕಾಣಿಸ್ತಾನೆ ಇಲ್ಲ ಗಾಯ್ಸ್. ಇಲ್ಲಿ ಏಮು ಅಂತ ಬೋರ್ಡ್ ಹಾಕೋರೆ. ಏಮು ಕಾಣಿಸ್ತಾನೆ ಇಲ್ಲ ಇಲ್ಲಿ ನೋಡಿ. ಏಮು ಅಂತೆ ಏನು ಕಾಣಿಸ್ತಾನೆ ಇಲ್ಲ. ಡೋರಲ್ಲಿ ಕಾಣಿಸ್ತದೆ ಹಿಪ್ಟೋಮಸ್. ಹೊರಗಡೆ ಬರ್ತಾ ಇಲ್ಲ. ಇವಾಗ ಒಂದು ಹಿಪ್ಟೋಮಸ್ ಅಲ್ಲಿ ನೋಡಿದ್ರಿ. ಇವಾಗ ಇಲ್ಲೊಂದು ಹಿಪ್ಟೋಮಸ್ ಇಲ್ಲಿ ಏನೋ ಮಾಡ್ತೈತೆ ನೋಡಿ. ಅಣ್ಣ ಮೂತಿ ತೋರಿಸೋಣ ಗಾಯ್ಸ್. ಹಿಪ್ಟೋಮಸ್ ನಾವು ನೋಡಿ ಯಾಕೋ ಮುನ್ಸ್ಕೊಂಡೈತೆ. ಅದ್ರ ಮುಖನ ತೋರಿಸ್ತಾ ಇಲ್ಲ ನೋಡಿ. ನಮ್ಮನ್ನು ನೋಡಿ ಮುಖನ ನೀರು ಒಳಗೆ ಹಾಕಿಬಿಟ್ಟಿದೆ ಹಿಪ್ಟೋಮಸ್ಸು. ಯಾಕೋ ಸ್ವಲ್ಪ ನಾಚಿಕೆ ಅನಿಸುತ್ತೆ ಹಿಪ್ಟೋಮಸ್. ನಮಸ್ತೆ. ಅಣ್ಣ ನಮ್ಮನ್ನು ನೋಡ್ತಾನೆ ಗಾಯ್ಸ್. ಪೋಸ್ ಕೊಡ್ತಾನೆ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ತೆ ಅಣ್ಣ. ನಮಸ್ತೆ. ಮೊಬೈಲ್ಗಿದೆ ಕಿತ್ಕೊಂಡ್ಬಿಟ್ಟು ಗಾಯ್ಸ್. ಅವನು ಯಾಕೋ ಮೊಬೈಲ್ ಕಿತ್ಕೊಳ್ಳೋಕೆ ನೋಡ್ತಾನೆ. ಸಿಂಹಗೆ ಫುಲ್ ಸೆಕ್ಯೂರಿಟಿ ಮಾಡಿ ಹಾಕಿಟ್ಟವ್ರೆ. ಫುಲ್ ಕಾಡಿನ ರಾಜ ಫುಲ್ ಸೆಕ್ಯೂರಿಟಿ ಕೊಟ್ಬಿಟ್ಟವ್ರೆ. ಸಿಂಹ ಹಾಗೂ ಚಿರತೆ ಫುಲ್ ಅಗ್ರೆಸಿವ್ ಅನಿಮಲ್ ಅನ್ಸೋದು. ಅಗ್ರೆಸಿವ್ ಏನಿಲ್ಲ, ಜನರು ನೋಡ್ರೆ ಆ ಥರ ಮಾಡ್ತಾರೆ. ನಮ್ಮ ಪ್ರಾಣಿಗಳು ಅಗ್ರೆಸಿವ್ ಆಗಿ ಏನೂ ಇರೋದಿಲ್ಲ. ಅವು ನಮ್ಮ ಬಿಹೇವಿಯರ್ ಮೇಲೆ, ನಾವು ಮನುಷ್ಯರು ಹೇಗೆ ಬಿಹೇವ್ ಮಾಡ್ತೀವಿ ಆ ಥರ ಪ್ರಾಣಿಗಳು ಕೂಡ ಬಿಹೇವ್ ಮಾಡ್ತವೆ. ನಾವೇನಾದರೂ ಕೆಣಕಿದ್ರೆ ಅವು ಮಿಸ್ಬಿಹೇವ್ ಮಾಡಿದ್ರೆ ಅವು ನಮ್ಮನ್ನು ತೊಂದರೆ ಮಾಡ್ಬೋದು. ಇಲ್ಲಾಂದರೆ ಅವ ಪಾಡಿಗೆ ಅವಿರ್ತಾವೆ, ನಾವು ನಮ್ಮ ಪಾಡಿಗೆ ಇರ್ತೇವೆ ನೋಡಿ. ಅಲ್ಲಿ ಹೆಂಗೆ ಓಡಾಡ್ತಾ ಇದೆ ಇವು ಚಿರತೆಗಳು. ಇಲ್ಲಿ ಅಲ್ಲೊಂದು ಸ್ವಲ್ಪ ಒಂದು ವೈಟ್ ಕಲರ್ ಐತೆ. ಇನ್ನೊಂದು ಸ್ವಲ್ಪ ಡಾರ್ಕ್. ಕೆಣಕ್ಬಿಡು, ಶೌಟಿ ಮಾಡಬೇಡ.
ಚಿರತೆ ಪಕ್ಕನೇ ಸಿಂಹ ಎರಡು ಸಿಂಹಗಳು ಕಾಣಿಸ್ಬೋದು. ಜಾಸ್ತಿ ಇರ್ಬೋದು ಅಂದ್ರೆ ನಾವು ಎರಡೇ ನೋಡಿರೋದು. ಅಡಾಪ್ಟೆಡ್ ಬಾ ಓ ಇಲ್ಲಿ ನೀವು ಚಿರತೆ ಅಡಾಪ್ಟ್ ಕೂಡ ಮಾಡ್ಬೋದು ನೋಡಿ. ಇಲ್ಲಿ ಅವ್ರದ್ದು ಹೆಸರು ಕೂಡ ಹಾಕೋರೆ. ನೀವು ಯಾರು ಬೇಕಾದರೂ ಅಡಾಪ್ಟ್ ಮಾಡ್ಕೋಬೋದು. ಹಬ್ಬ ಅಂತೆಲ್ಲ ನೋಡಿ ಮೇಲೆ ಹೆಂಗೆ ಮಲ್ಕೊಂಡ್ಬಿಟ್ಟಿದೆ. ಎಲ್ಲಿಂದ ಗಾಲಿಂದ ಹಾರು ಬರೋದು. ಯಪ್ಪ 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 ಅಲ್ಲಿ ಹುಡ್ಗ ಗೈಸ್ ಅಲ್ಲಿ ನೋಡಿ ಹಬ್ಬ ನಮ್ಮಲ್ಲಿ ನೋಡ್ತಾ ಇದ್ದೆ. ಇಲ್ಲಿಂದ ಅಲ್ಲಿವರೆಗೂ ಅದು ಏನೋ ತಿಂದೇನು ಇವ್ರು ಊಟ ಹಾಕ್ತಾರಲ್ಲ ಅದು ತಿಂದಿರ್ತದ. ಮತ್ತೇನು ಎರಡದೇನು ಒಂದೇ ಅದ ಒಂದದೇ ಎರಡವ ಒಂದೇ ಏನು ಒಂದೇ ಇರ್ಬೋದು ಅನ್ಸುತ್ತಪ್ಪ. ನೋಡಿ ಯಾವ ಮಲ್ಕೊಂಡ ಒಂದೇ ಅಷ್ಟು ದಾಮದು ಹಬ್ಬ ಇರೋದಿಲ್ಲ. ನೋಡಿ ಎಷ್ಟು ಆಮೆಗಳು ಮಲ್ಕೊಂಡಿದ್ದಾವಂತ ಒಂದ್ರ ಮೇಲೆ ಒಂದು ಆಮೆಗಳು. और एनिमल कीपर और रेडियर टर्टल एनिमल कीपर और ಹೆಸರು ಕೂಡ ಇಲ್ಲಿ ಹಾಕವ್ರೆ. ಭಾಳ ದಿನ ಆದ್ಮೇಲೆ ಇವತ್ತು ನಾವು ಎಲ್ಲ ಪ್ರಾಣಿಗಳ ಕಣ್ಣೆದ್ರೆ ನೋಡ್ಕೊಂಡು ಬಿಟ್ಟಿವಿ. ಇವತ್ತು ಸಿಂಹ, ಹುಲಿ, ಜಿರಾಫೆ ಭಾಳ ದಿನ ಆದ್ಮೇಲೆ ಇವಾಗ ನೋಡಿದ್ವಿ. ಚೆನ್ನಾಗೈತೆ, ಪೀಸ್ಫುಲ್ ಪ್ಲೇಸ್, ಒಳ್ಳೆ ಕ್ಲೈಮೇಟ್. ಇಲ್ಲಿ ನೋಡಿ ಪ್ಲೇಸ್ ಹೆಂಗಿದೆ ಅಂತ, ಬ್ಯಾಕ್ಗ್ರೌಂಡ್ ಎಲ್ಲ ಒಳ್ಳೆ ಪೀಸ್ಫುಲ್ ಪ್ಲೇಸ್. ಎಲ್ಲ ಪ್ರಾಣಿಗಳು ಇಲ್ಲ ನೋಡಿ ಜಾಗ ಹೆಂಗಿದೆ ಅಂತ. ಕಾಡು ಥರ ಇದೆ, ಜೂ ಎಲ್ಲ ಪ್ರಾಣಿಗಳು ಐತೆ ಇಲ್ಲಿ. ನಾವು ನೋಡಿದ್ರೆ ಹುಲಿ, ಸಿಂಹ, ಜಿರಾಫೆ, ನೀಲಗಿರಿ, ಅದು ಏನೇನೋ ಅಂತೆ, ಕರಡಿ, ಮೊಸಳೆ, ಹೆಬ್ಬಾವು ಎಲ್ಲ ಪ್ರಾಣಿಗಳು ಇಲ್ಲಿ ಸಾಕಿದ್ದಾರೆ. ಇವಾಗಿಂದ ಮೇಲೆ ಗಾಯ್ಸ್ ಇವಾಗ ನರಿನ ನೋಡೋಕೆ ಬಂದಿದ್ದೀವಿ. ಇವಾಗ ಇಲ್ಲಿ ಮೇಲೆ ನರಿ ಅಂತ ಬೋರ್ಡ್ ಹಾಕೋರು. ಅಲ್ಲಿ ಕೆಳಗಡೆನೂ ನೋಡಿದ್ವಿ. ಇಲ್ಲಿ ಮೇಲೆ ನರಿಗಳು ಇರ್ತಂತ. ನರಿಗಳು ಎಲ್ಲಿ ಹೋಗ್ಕಂತೆ ಸ್ವಲ್ಪ ಜಾಗ ದೊಡ್ಡದೈತೆ. ನರಿಗಳು ಯಾಕೋ ಕಾಣಿಸ್ತಿಲ್ಲ. ನರಿಗಳು ಯಾಕೋ ಒಳಗೆ ಕುಂತಿರ್ಬೇಕು, ಒಳಗೆ ಬಿಟ್ಟಿರ್ಬೇಕು ನರಿಗೆ. ಪೂರ ಕಾಡೆ ಅನ್ಸುತ್ತೆ. ಕಾಡೆ ಅದ ಕಾಣಿಸ್ತದೆ. ರಾತ್ರಿ ಬರ್ತಿರ್ಬೇಕು ಈ ಕಡೆ ಎಲ್ಲ, ನೈಟ್ ಬರ್ತಾವಲ್ಲ. ಅರ್ಧ ಪ್ರಾಣಿಗಳಿಗೆ ಹೊರಗೆ ಇಟ್ಟಾರ. ಸ್ವಲ್ಪ ಪ್ರಾಣಿಗಳು ಹೊರಗೆ ಕೇಜ್ ಹಾಕಿ ಜನರು ನೋಡೋಕ್ಕೋಸ್ಕರ ಇಟ್ಟಾರೆ. ಇನ್ನೂ ಸ್ವಲ್ಪ ಈ ಕಡೆ ಬ್ಯಾಕ್ಗ್ರೌಂಡ್ ಎಲ್ಲ ಕಾಡೈತೆ. ಪ್ರಾಣಿಗಳು ಮೋಸ್ಟ್ಲಿ ನೈಟ್ ಹೊತ್ತು ಹೊರಗಡೆ ಬರ್ತಿರ್ಬೋದು ಅನ್ಸುತ್ತೆ. ಓ ಮೈ ಗಾಡ್, ಸಿಂಹ ಫಸ್ಟ್ ಟೈಮ್ ಕಾಡಿನ ರಾಜ ಸಿಂಹ ವಾಯ್ಸ್ ಕೇಳಿದ್ರೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಲ್ಲಿ ಹೊರಗಡೆ ಗೇಟ್ವರೆಗೂ ಕೇಳಿಸುತ್ತೆ ಸಿಂಹದ ವಾಯ್ಸು. ಅಣ್ಣ ಸಿಂಹ ಕೇಜ್ ಇಲ್ಲ ಐತದ. ಹಾಂ ಹುಲಿ, ಹುಲಿ ಅದೇನು ಚಿರತೆ ಅದ? ಚಿರತೆ ಇಲ್ಲಿ ಬೋರ್ಡ್ ಹಾಕೋಬ. ಚಿರತೆ ಫಸ್ಟ್ ಅಲ್ಲೇ ನೋಡಿದೆ ನಾವು ಚಿರತೆ. ಹುಲಿ ಐತೆ ಏನಾಯ್ತು ಗಾಯ್ಸ್? ಇದು ಲಿಪಾಡ್ ಗಾಯ್ಸ್, ಲೆಪಾಡ್ ಅಂತೆ. ಫಸ್ಟ್ ಅಲ್ಲೂ ನಾವು ನೋಡಿದ್ರೆ ಚಿರತೆನೇ ಇದ್ರು, ಇಲ್ಲೂ ಲೆಪಾಡ್ ಇರ್ಬೋದು ಅನ್ಸುತ್ತೆ. ನೋಡಿ ಬೋರ್ಡ್ ಹಾಕೋರಿ ಲೆಪಾಡ್ ಅಂತ. ಅಲ್ಲಿ ಕುಂತೈತೆ ನೋಡಿ, ಸರಿಯಾಗಿ ಕಾಣಿಸ್ತಲ್ಲ ಜೂ. ಹಾಂ ಅಲ್ಲಿ ಕುಂತೈತೆ ನೋಡಿ, ಅಲ್ಲಿ ಕುಂತೈತೆ. ಒಂದದ ಇನ್ನೊಂದು ಅಲ್ಲಿ ಒಳಗಡೆ ಓಡಾಡ್ತೈತೆ, ಒಂದು ಇಲ್ಲಿ ಕುಂತೈತೆ. ಇನ್ನೂ ಇಲ್ವಾ? ಎರಡು ಗಾಯ್ಸ್, ಎರಡು ಅಲ್ಲಿದ್ದಾವೆ. ಎರಡು ಅಲ್ಲಿ ಓಡಾಡ್ತವೆ ಚಿರತೆಗಳು. ಇನ್ನೊಂದು ಇಲ್ಲಿ ಕುಂತೈತೆ, ಎರಡು ಅಲ್ಲಿ ಕುಂತೈತೆ. ಹಾಂ ಚಿರತೆ. ಮತ್ತು ಈ ಕಡೆ ಈ ಪ್ಲೇಸ್ ಅಲ್ಲೊಂದು ಏನೋ ಐತೆ, ಅಲ್ಲೊಂದು ಆಮೇಲೆ ನೋಡೋಣ ಏನೈತೆ. ಹಾಂ ಸಿಂಹ ಬಂದಲ್ಲ ಮತ್ತೆ ರಿಟರ್ನ್ ಗಾಯ್ಸ್. ಮತ್ತು ಸಿಂಹ ಕೇಸ್ ಸಿಂಹ ಬಂದು ಸಿಂಹ ಅಲ್ಲೈತೆ ನೋಡಿ. ಸಿಂಹ ಆಗ್ತದೆ ನೋಡಿ. ಕಾಡಿನ ರಾಜ ಅಲ್ಲಿ ಕುಂತವನೆ, ಸಿಂಹ ಅಲ್ಲಿ ಕುಂತವನೆ. ಇನ್ನೊಂದು ಅವಾಗ ಕುಂತಿತ್ಲ ಅದು ಇಲ್ಲಿ ಗಾಯ್ಸ್, ಇಲ್ಲಿ ಕುಂತದೆ ಇನ್ನೊಂದು ಸಿಂಹ. ಇವಾಗ ನೋಡ್ಬೋದು ಹೆಂಗೆ ಸಣ್ಣ ಚಿಕ್ಕ ಮರಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟವೆ. ಮೊಬೈಲ್ ಯಾಕೋ ಕಸ್ಕೋತಪ್ಪ ನಮ್ಗೆ ನೋಡಿದ್ರೆ ಅವು ಗಾಯ್ಸ್. ಮೊಬೈಲ್ ಏನೋ ಮಾಡ್ತೈತೆ, ನಾವು ನೋಡಿ ಬೆದರ್ತಾ ಇದೆ. ಸಣ್ಣೊಂದು ಹೆಟ್ಟು ಕುಂತ ಏನೋ ತಿಂತೈತೆ ಕೋತಿ. ನಮ್ಗೆ ಕೊಡು ಅಂದ್ರೆ ಕೊಡ್ತಾನೆ. ನಮ್ಗಳು अलग ही लेवल का बंदा था. ವಾಟರ್ ಪಾರ್ಕ್, ಬೋಟಿಂಗ್ ಪಾರ್ಕ್ ಐತಲ್ಲ ಇಲ್ಲಿ ಜೂ ಅಲ್ಲಿ ಗಾಯ್ಸ್. ಇವಾಗ 5 ಗಂಟೆ ಟೈಮ್ ಆಯ್ತೈತೆ. ಇವಾಗ ಎಲ್ಲ ಪ್ರಾಣಿಗಳನ್ನ ಕೇಜಲ್ಲಿ ಹಾಕಕ್ಕೆ ಹೋಯ್ತಾರ ನೋಡಿ. ಅಲ್ಲಿ ಹೋಯ್ತಾರ ನೋಡಿ. ಆನೆ, ಗಜ ಆನೆಗಳೆಲ್ಲ ಲೈನಾಗಿ ಹೋಯ್ತವ್ರೆ. ಒಳಗಡೆ ಹಾಕ್ತಿರ್ಬೇಕು, ಹೋಯ್ತಿರ್ಬೇಕು ಆನೆಗಳೆಲ್ಲ. ಈ ಕಡೆನೆ ಬರ್ಬೋದು ಅನ್ಸುತ್ತೆ, ಆ ಕಡೆ ಹಾಕ್ಬೋದು ಅನ್ಸುತ್ತೆ ಪ್ರಾಣಿಗಳೆಲ್ಲ. ಆನೆಗಳು ಆ ಕಡೆ ತರ್ತಾವ್ರೆ. ಅಲ್ಲಿ ಒಬ್ಬ ಬೋಟಿಂಗ್ ಮಾಡ್ತಾನೆ ಅಣ್ಣ ಒಬ್ಬನೇ. ಯಾಕೋ ಅಣ್ಣ ಹಿಂಗೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಅನ್ಕೋತ ಅಣ್ಣ ಒಬ್ಬನೇ ಬೋಟಿಂಗ್ ಮಾಡ್ತಾನೆ. ಅಲ್ಲಿ ನೋಡ್ಬೋದು
ಇನ್ನು ಅಲ್ಲಿ ಪ್ರಾಣಿಗಳು ಬರ್ತಾ ಇದೆ, ಆನೆಗಳು. ಗೈಸ್ ಇಲ್ಲಿ ಬ್ಯಾಕ್ಗ್ರೌಂಡ್ ಬೋಟಿಂಗ್ ಕೂಡ ಮಾಡೋದು ಪ್ಲೇಸ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ಬೋಟ್ಗಳು ಕೂಡ ಐತೆ. ನಮಗೊಂದು ಚಿಂತೆ ಹತ್ರ ಇಲ್ಲಿ ನೋಡಿ, ವಾವ್ ಅಬ್ಬಬ್ಬಾ ಏನು ಪ್ಲೇಸ್. ಅಲ್ಲಿಂದ ಇದು ಬಡಿತೈತೆ ನೀರು, ಅಲ್ಲಿ ನೀರು ಹಾರ್ತೈತೆ, ಅಲ್ಲಿಂದ ಇಲ್ಲಿ ನಮ್ಮ ಮಗಗೆ ಬಡಿತೈತೆ. ಬಿಸಿಲು ಬೇರೆ, ನೀರು ಕಾಮನ್ ಬಿಲ್ ಮಳೆ ಬಂದಾಗ ಆಯ್ತೈತೆ ಫುಲ್ಲು. ಇಲ್ಲಿ ಬೋಟಿಂಗ್ ಆಯ್ತು ನೋಡಿ, ಪರ್ ಪರ್ಸನ್ 200 ಏನೋ ಇರ್ಬೋದು. ಕ್ಲೈಮೇಟು ಈ ವಾತಾವರಣಕ್ಕೂ ಬೋಟಿಂಗು ಮಾಡ್ಬೋದು. ನಾವು ಬೋಟಿಂಗ್ ಮಾಡ್ತಿಲ್ಲ, ಒಳ್ಳೆ ನೀರುಗಡೆ ಹೆಂಗಿದೆ ಅಂತ ನೋಡಿ. ಅಣ್ಣ ಯಾರೋ ಹೋಗ್ತಾರೆ, ಬೋಟಿಂಗ್ ಮಾಡ್ಬೋದು. ನಾವೇನು ಬೋಟಿಂಗ್ ತೊಗೊಂಡಿಲ್ಲ. ನಮಗೊಂದು ಚಿಂತೆ ಆದರೆ ಇಲ್ಲಿ ನೋಡಿ ಯಾರೋ ಕುಂತವ್ರೆ, ನಮ್ಗೆ ಯಾಕೋಲ್ಲ. ಬಂದರಘಟ್ಟ ಝೂಗೆ ಒಂದು ಸಲ ಆದರೂ ವಿಸಿಟ್ ಮಾಡಿ.